ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೇಂದ್ರ ಸಚಿವರ ದಾರಿ ತಪ್ಪಿಸಿದ್ರ ಕಾರ್ಯಕರ್ತರು. ಹಂಗಾದ್ರೆ ಏನಾಯ್ತಪ್ಪ ಅಂತ ನೀವು ಅನ್ಕೊಳ್ತಾ ಇರ್ತಾರೆ. ಯಾಕೆಂದ್ರೆ ಸಾಕಷ್ಟು ಬಾರಿ ದಾರಿ ತಪ್ಪಿರ್ತಾರೆ ರಾಜಕಾರಣಿಗಳು. ಈ ಒಂದು ಪ್ರಕರಣ ಯಾವ ರೀತಿಯಾಗಿದೆ ಅನ್ನೋದು ನಿಮ್ಗೆ ಒಂಥರ ಆಶ್ಚರ್ಯ ಆಗುತ್ತೆ. ಹಿಂಗು ಮಾಡಿದ್ರ ಕೇಂದ್ರ ಸಚಿವರಿಗೆ ಈ ರೀತಿಯಾಗಿ ಮಿಸ್ಗೈಡೆನ್ಸ್ ಆಯ್ತಾ ಅಂತ ಅನ್ಕೊಳ್ತೀರಾ. ಸ್ಥಳೀಯ ಕಾರ್ಯಕರ್ತರನ್ನ ನಂಬಿ ಸಚಿವರು ಎಡವಟ್ಟನ್ನ ಮಾಡ್ಕೊಂಡ್ರ ಅನ್ನುವಂಥದ್ದು. ಭಾರಿ ಮುಖಭಂಗಕ್ಕೀಡಾಗಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು. ಯಾಕೆಂದ್ರೆ ಗದಗದಲ್ಲಿ ಜನಾಶೀರ್ವಾದ ಯಾತ್ರೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ಎಡವಟ್ಟು ನಡೆದಿರುವಂಥದ್ದು. ಮೃತ ಸೈನಿಕನ ಮನೆಗೆ ಹೋಗಬೇಕಾಗಿತ್ತು, ಅವರಿಗೆ ಸಾಂತ್ವನವನ್ನ ಹೇಳಬೇಕಾಗಿತ್ತು ಕೇಂದ್ರ ಸಚಿವ. ಆದರೆ ಅಲ್ಲಾಗಿದ್ದೇ ಬೇರೆ. ಬದುಕಿದ್ದಂಥ ಸೈನಿಕನ ಮನೆಗೆ ಹೋಗಿ ಸಾಂತ್ವನವನ್ನ ಹೇಳಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಹುತಾತ್ಮನ ಮನೆಗೆ ಹೋಗೋ ಬದಲು ಬದುಕಿರುವಂತ ಸೈನಿಕನ ಮನೆಗೆ ಹೋಗಿದ್ದಾರೆ. ಜೀವಂತ ಸೈನಿಕನ ಮನೆಗೆ ತೆರಳಿ ಕೇಂದ್ರ ಸಚಿವರು ಸಾಂತ್ವನವನ್ನ ಹೇಳಿದ್ದಾರೆ. ಗದಗ ತಾಲೂಕಿನ ಮುಳುಗುಂದ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಸಚಿವರು ಹೋಗಬೇಕಾಗಿದ್ದಂಥದ್ದು ಬಸವರಾಜ ಹಿರೇಮಠ ಅವರ ಮನೆಗೆ. ಹೋಗಿದ್ದು ಮಾತ್ರ ಯೋಧ ರವಿಕುಮಾರ್ ಕಟ್ಟಿಮನಿ ಅವರ ಮನೆಗೆ. ಸದ್ಯ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯದಲ್ಲಿದ್ದಾರೆ ರವಿಕುಮಾರ್ ಅವರು. ಅವ್ರ ಮನೆಯವ್ರಿಗೆ ಹೆಂಗಾಗಿರೋಣ ಹೇಳಿ, ರವಿಕುಮಾರ್ ಅವರ ಮನೆಯವ್ರಿಗೆ. ಯಾಕೆಂದ್ರೆ ಸಚಿವರು ದಿಢೀರಂತ ಹೋಗಿ ಭೇಟಿ ಕೊಟ್ಟಿರುವಂಥದ್ದು. ಅದಾದ್ಮೇಲೆ ಸಾಂತ್ವನ ಹೇಳ್ತಾರೆ, ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ, ಜಮೀನ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಮನೆಯವ್ರಿಗೆ ಮಾತ್ರ ಬರಸಿಡಿಲೇ ಎದುರಾಗಿರುತ್ತೆ. ಯಾಕಂದ್ರೆ ಇವರೆಲ್ಲರೂ ನಿನ್ನೆ ಮಾತಾಡಿರ್ಬೋದು ಅಥವಾ ಒಂದು 15 ದಿನದ ಹಿಂದೆ ಮಾತಾಡಿರ್ಬೋದು. ಬಟ್ ಅಥವಾ ಆ ಸೇನೆಯವ್ರು ಯಾರು ಕೂಡ ಇನ್ಫಾರ್ಮೇಶನ್ನೇ ಕೊಟ್ಟಿರೋದಿಲ್ಲ. ಸಡನ್ ಆಗಿ ಇವ್ರು ಬಂದ್ಬಿಟ್ಟು ಇನ್ನೇನೋ ಹೇಳ್ತಾ ಇದ್ದಾರೆ ಅಂದ್ರೆ ಯಾರಿಗ್ ಶಾಕ್ ಆಗೋದಿಲ್ಲ. ಸಚಿವರ ಸಾಂತ್ವನದಿಂದ ತಬ್ಬಿಬಾಗೋಗ್ಬಿಟ್ರು ಆ ಯೋಧನ ಕುಟುಂಬದವರು. ಯೋಧನಿಗೆ ವಿಡಿಯೋ ಕಾಲ್ ಮಾಡಿದಾಗ ಸತ್ಯ ಗೊತ್ತಾಗುತ್ತೆ. ಸ್ಥಳೀಯ ಕಾರ್ಯಕರ್ತರ ಮಾತನ್ನ ನಂಬಿ ಸಚಿವರು ಎಡವಟ್ಟನ್ನ ಮಾಡ್ಕೊಂಡ್ರು. ಬರೀ ಕೇಂದ್ರ ಸಚಿವ ಮಾತ್ರ ಅಲ್ಲ ಹೋಗಿದ್ದಂಥದ್ದು, ಹಾವೇರಿ ಗದಗದ ಸಂಸದ ಶಿವಕುಮಾರ್ ಉದಾಸಿ ಕೂಡ ಹೋಗಿದ್ರು ಆ ಟೈಮ್ನಲ್ಲಿ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸಂತೋಷ್, ಯಾರು ಎಡವಟ್ಟಿಲ್ಲಿ? ಸಂತೋಷ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ರವಿಕುಮಾರ್, ಯೋಧ ರವಿಕುಮಾರ್ ಅವರ ನಿವಾಸ. ನಾರಾಯಣಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೋಗಿದ್ದಾರೆ. ನಾವು ನಿಮಗೆ ಕೆಲಸ ಕೊಡ್ತೀವಿ, ಜಮೀನನ್ನು ಕೊಡ್ತೀವಿ, ಯಾವುದಕ್ಕೂ ಕೂಡ ಭಯ ಪಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೆಲ್ಲ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇರ್ತಾರೆ ನಾರಾಯಣಸ್ವಾಮಿ. ಆ ಸಂದರ್ಭದಲ್ಲಿ ಆ ಕುಟುಂಬದವರಿಗೆ ಶಾಕ್ ಎದುರಾಗಿತ್ತು. ಏನು ಹಿಂಗೆ ಹೇಳ್ಬಿಟ್ರಲ್ಲ, ಯಾವ ಕಾರಣಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದಾರೆ? ಅವ್ರಿಗೆ ಯಾವುದ್ರ ಬಗ್ಗೆನೂ ಕೂಡ ಪರಿವೇ ಇರಲಿಲ್ಲ. ಯಾಕೆ ಬಂದಿದ್ದಾರೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ನಾರಾಯಣಸ್ವಾಮಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಶಾಕ್ ಆಗಿದೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ರವಿಕುಮಾರ್ ಕಟ್ಟಿಮನಿ ಅವರ ತಂದೆ ಹನುಮಂತಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇವ್ರ ಮನೆಗೆ ಹೋಗಿದ್ದು ನಾರಾಯಣಸ್ವಾಮಿ ಅವರು. ನಮಸ್ಕಾರ ಹನುಮಂತಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ನೆ ನಾರಾಯಣಸ್ವಾಮಿ ಅವರು ಬಂದಿದ್ರು. ಹೌದು ಸರ್, ಬಂದಿದ್ರು. ಸಾಕಾಗಿರುತ್ತೆ ನಿಮ್ಗೆ. ಒಂದ್ ಕಡೆ ಫಸ್ಟ್ ಸ್ಟಾರ್ಟಿಂಗ್ ಬರ್ತಿದ್ದಂಗ್ಲೇ ಖುಷಿಯಾಗಿದ್ರೇನೋ, ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಸಾಕಾಗಿರ್ತೀರಾ? ಹಂಗೆಲ್ಲ ಸರ್, ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್. ಬರ್ತಾರ ಅಂತ ಮೊದ್ಲೇ ಒಂದ್ 4 ದಿವಸ ಮೊದ್ಲ ಗೊತ್ತಾಗಿತ್ತು ರೀ. ಬರ್ತಾರೆ ಅಂತನಾ? ಹ್ಞೂನ್ರಿ. ನಿಮ್ಮನೆಗೆ? ಹ್ಞೂನ್ರಿ. ಯಾಕೆ ಬರ್ತಾರೆ ಅಂತ ಹೇಳಿದ್ರು? ಅಂದ್ರ ಇಲ್ಲಿ ಒಬ್ರು ನಮ್ಮ ಮಗ ಒಬ್ಬ ಆರ್ಮಿ ಒಳಗದನ್ರಿ, ಗೊತ್ತು, ರವಿಕುಮಾರ್. ಹ್ಞೂ, ರವಿಕುಮಾರ್ ಕಟ್ಟಿಮನಿ ಅಂತ. ಅವರು ಸೈನಿಕನ ಮನೆಗೆ ಮಾತಾಡ್ಸ್ಬೇಕಂತ ಇನ್ಫಾರ್ಮೇಶನ್ ಬಂದಿತ್ತಂತ ನಮ್ಮ ಇಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಿಗೆ. ಅದಕ್ಕೆ ಅವರು ನಮ್ಮ ಮನೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮನೆಗೆ ಇವ್ರನ್ನ ಬರ್ತಾರಪ್ಪ, ನೀವು ಯೋಗಕ್ಷೇಮ ಕೇಳ್ತಾರ ಅಂತ ಹೇಳಿದ್ರು. ನಿಮ್ಮ ತಂದೆ ತಾಯಿ ಯೋಗಕ್ಷೇಮ ಕೇಳ್ತಾರ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಅವ್ರು ಹೇಳಿದ್ದು ಸೈನಿಕರ ಮನೆಗೆ ಬರ್ತಾರೆ, ನಿಮ್ ಯೋಗಕ್ಷೇಮ ವಿಚಾರಿಸ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಆಯ್ತು ಸರ್. ಆಮೇಲೆ ಮತ್ತೆ ನೋಡ್ರಿ ಸರ್, ನಿನ್ನೆ ಬಂದ್ರಿ ಸಾಯಂಕಾಲ 7:30 8 ಗಂಟೆ ಆಗಿತ್ತು ಸರ್. ಬಂದು ಮಾತಾಡ್ತೀವಿ ಸರ್. ಏನಂದ್ರು ಸ್ಟಾರ್ಟಿಂಗ್? ಅವರು ಏನಪ್ಪ ನಿಮ್ದು ಜಮೀನ್ ಐತೆ ಅಂತ ಕೇಳಿದ್ರಿ. ಇಲ್ಲ ಸರ, ನಾವೆಲ್ಲ ದುಡ್ಕೊಂಡ್ ತಿನ್ನೋರಿ ಸರ್ ಅಂದ್ವಿ. ಕಷ್ಟಪಟ್ಟು ಅವ್ ಮಗನ ನೌಕರಿ ಕಳ್ಸೇವ್ರಿ, ಆರ್ಮಿಗೆ ಸೇರ್ಯಾನ ಅಂತ ಹೇಳಿದ್ವಿ ಸರ್. ಆಮೇಲೆ ಅವರು ಹಂಗಾರ ಹೊಲ ಇಲ್ಲ, ನಿಮ್ಗ ಹೊಲ ಕೊಡಿಸ್ತೀನಪ್ಪ ಅಂದ್ರಿ. ಇಷ್ಟೇ ಸರ್. ಮತ್ತೇನ ಸೊಸಿ ಲಗ್ನ ಮಾಡಿವ್ರಿ ಮಗಂದು. ಸೊಸಿ ಕೇಳಿದ್ರೆ ನೀ ಏನ ಉದ್ಯೋಗ ಮಾಡ್ತೀನಮ್ಮ ಅಂತ ಕೇಳಿದ್ರೆ
ಅವ್ರು ಒಲ್ಲೆ ಅಂದ್ರಿ. ಹಾಂ ಹಾಂ ಆಮೇಲೆ ಏನಾರ ಮಾಡ್ತೀನಮ್ಮ ಅಂತ ಕೇಳಿದ್ರ ಅವ್ರು ಒಲ್ಲೆ ಅಂದ್ರಿ. ಹಾಂ ಆಯ್ತು ತೊಳಮ್ಮ, ಏನಾರ ಒಂದು ನಿಮಗೊಂದು ಏನಾರ ಇದು ಮಾಡಿಸ್ತೀವಿ ಅಂತ ಹೇಳಿದೆ ಸರ್. ಹಾಂ 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 ನಿಮ್ಗೊಂದು ಏನಾರ ಕೆಲಸ ಕೊಡ್ಸೋಣ ಅಂತಾನು ಮಾತು ಅಂದ್ರಿ. ಇಷ್ಟೇ ಸರ್. ಮತ್ತೆ ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂತ ಯಾಕೆ ಹಿಂಗೆ ಹೇಳ್ತಾ ಇದಾರೆ ಅಂತೆಲ್ಲ? ಅದೇ ನಮಗೆ ಡೌಟ್ ಇದೆ ಸರ್. ಅವರು ನಮ್ದು SC ಕಾಸ್ಟ್ ಐತಿ, ಅದ್ರೊಳಗೆ ಅದ್ರ ಮೇಲೆ ಏನಾರ ಹೇಳ್ತಾರ ಅಂತ ಹಿಂಗೆ ತಿಳ್ಕೊಂಡಿ ಸರ್ ನಾವು. ನಿಮ್ಗೆ ಅಲ್ಲಿವರೆಗೂ ಊಹೆನೇ ಇಲ್ಲ. ಮೋಸ್ಟ್ ಪ್ರಾಬಲಿ ಯೋಧರ ಕುಟುಂಬದವ್ರಿಗೆ ಏನೋ ಈ ರೀತಿಯಾದ ಯಾವ್ದೋ ಒಂದು ಸ್ಕೀಮ್ ಇರಬೇಕು, ಕೊಡ್ತಾ ಇರ್ಬೇಕು ಅಂತ ನಾವು ಹೇಳಿದ್ವಿ ಸರ್. ಹಾಂ 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 ಆಮೇಲೆ ಸರ ಅಷ್ಟೇ ರೀ. ಆದ್ರೆ ಅವರು ಅಷ್ಟೇ ಮಾತಾಡಿ ಬರ್ತೇವಪ್ಪ ಅಂತಂದು ಹೋದ್ರಿ ಸರ್, ಅಷ್ಟೇ. ನೀವು ನಿಮ್ಮ ಮಗಂಗೆ ಫೋನ್ ಮಾಡಿದ್ರ? ಆಮೇಲೆ ಯಾರಾದ್ರೂ ಹೇಳಿದ್ರಾ ಅಲ್ಲಿ ಬಂದಿದ್ದಂಥವ್ರು? ಹಾ ಹೇಳಿದ್ರಿ, ಮಗ ಫೋನ್ ಮಾಡಿದ್ವಿ. ಹಾಂ ಅವರು ಯಾವ್ದನಪ್ಪ ಹಿಂಗ ಬಂದಿದ್ರು ಅಂತ ಹೇಳಿದ್ವಿ. ಹಿಂಗ್ ಬರ್ತಾರಂತ ಮೊದ್ಲು ಹೇಳಿದ್ರಿ ಅವ್ರಿಗೆ. ಓಕೆ ಓಕೆ ಗೊತ್ತಾಯ್ತಾ? ಹೋಗ್ಲಿ ಹೇಳಿದ್ರ ನಾರಾಯಣ ಸ್ವಾಮಿ ಅವ್ರಿಗೆ ನೀವು ನಿಮ್ಮ ಮಗನ ಕೈಲಿ ಮಾತಾಡ್ಸಿದ್ರಾ? ಒಂದು ವಿಡಿಯೋ ಫೋನ್ ಕಾಲ್ ಮಾಡಿ ಕೊಟ್ಟಿದ್ರಿ ಹಿಂಗ ಅವ್ರಿಗೆ, ಇದ್ರಿಗೆ. ಯಾರಿಗೆ? ನಾರಾಯಣ ಸ್ವಾಮಿ ಅವ್ರಿಗೆ. ನೋಡಿದ್ರಿ ಸರ್ ಅವ್ರು. ಏನಂದ್ರ ಅವಾಗ? ಆದ್ರೆ ಅದು ಗದ್ದಲಾಗ ಅದು ಅಷ್ಟೊಂದು ಇದು ಆಗ್ಲಿಲ್ಲ, ಜನನ ಬಾಳ ಇತ್ರಿ. ಅದ್ರ ಬಗ್ಗೆ ಅದು ಸ್ವಲ್ಪ ಇದಾತು. ಅವರು ಹಂಗ ನಮಸ್ಕಾರ ಮಾಡಿ ನಮಸ್ಕಾರ. ಅವ್ರು ಬಂದಿದ್ದ ಉದ್ದೇಶ ಬೇರೆ ಅಂತ ಗೊತ್ತಾಯ್ತಾ ಅವ್ರಿಗೆ? ಆಮೇಲೆ ಹೋರಿ ಸರ ನಿಮ್ಗೆ ಹೇಳಿದ್ರಾ ಏನಂತ್ರಿ? ನಾನ್ ಬಂದಿದ್ದ ಉದ್ದೇಶ ಆಕ್ಚುಲಿ ಬೇರೆ ಅಂತ ಏನಾದ್ರು ಹೇಳಿದ್ರಾ? ಮತ್ತೇನ್ ಹೇಳಿಲ್ರಿ ಸರ್, ಏನ್ ಓಕೆ. ಈಗ ಇನ್ನೊಬ್ರು ಬಸವರಾಜ್ ಅನ್ನೋರ ಮನೆಗೆ ಹೋದ್ರ? ಆಮೇಲೆ ಇನ್ನೊಬ್ಬ ಯೋಧ ಅವ್ರ ಮನೆಗೆ ಸಾವನ್ನಪ್ಪಿದ್ರಲ್ಲ? ಅದ ಸರ್ ಅದೇನು ಗೊತ್ತಿಲ್ರಿ ಸರ್ ನಮ್ಗ. ಅದು ಹೋಗ್ಯಾರ ಇಲ್ರಿ, ಹೋಗ್ಲಿಲ್ಲ ಕಾಣ್ತದೆ ಸರ್. ಆದ್ರೆ ಗೊತ್ತಿಲ್ರಿ ಸರ್. ಓಕೆ. ಬಂದಿದ್ದ ಟೈಮಲ್ಲಿ ಮಾತ್ರ ನಿಮ್ಗೆ ಹೇಳಿದ್ದು ಸೈನಿಕರ ಮನೆಗೆ ಬರ್ತಾರೆ, ಮಾತಾಡ್ತಾರೆ ಅಂತ ಅಷ್ಟೇ ಇನ್ಫಾರ್ಮೇಶನ್ ಇದ್ದಿದ್ದು ನಿಮ್ಗೆ? ಮನೆಗೆ ಬರ್ತಾರೆ ಅಂತ ಹೇಳಿದ್ರು ನಮ್ಗೆ ಇಲ್ಲಿ ಎಲ್ಲರೂ ಜನ. ಯಾರ್ಯಾರು ಬಂದಿದ್ರು ನೋಡ್ತಾ ಇದ್ವಿ? ಶಿವಕುಮಾರ್ ಉದಾಸಿ, ನಾರಾಯಣ ಸ್ವಾಮಿ. ಅವರು ನಾರಾಯಣ ಸ್ವಾಮಿ ರೀ ಸರ, ಮಂತ್ರಿಗಳು. ಆಮೇಲೆ ಇವರು MLA, ಇವರು MP ಉದಾಸಿ ಅವ್ರು ಬಂದಿದ್ರಿ ಹಾವೇರಿ ಇದ್ರೊಳಗ. ಆಮೇಲೆ ಇವರು ನಮ್ಮ ನರಗುಂದ ಸಚಿವರಾಗ್ಯಾರಲ್ರಿ CC ಪಾಟೀಲ್. CC ಪಾಟೀಲ್ ಸರ್ ರೀ ಅವ್ರು. ಓಕೆ ಓಕೆ, ಸರಿ ಸರ್, ಸರಿ ಸರಿ ಸರಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.